ಹಿಂದಿ ಪಕ್ಷ ಬಿಜೆಪಿಯವರು ಕನ್ನಡಿಗರನ್ನ ಹೆಂಗೆ ಮಂಗ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ತಂದಿದ್ದೀನಿ. ಬಜೆಟ್ನಲ್ಲಿ ಹೈ ಸ್ಪೀಡ್ ರೈಲು ಯೋಜನೆ ಅಂತ ಒಂದು ಅನೌನ್ಸ್ ಮಾಡಿದ್ದಾರೆ. ಈ ಹೈ ಸ್ಪೀಡ್ ರೈಲು ಯೋಜನೆ ಅಡಿಯಲ್ಲಿ ಬೆಂಗಳೂರಿಗೆ 2 ರೈಲನ್ನ ಬಿಟ್ಟಿದ್ದಾರೆ. ಈ 2 ರೈಲನ್ನು ಇಟ್ಕೊಂಡು ಕೆಲವೊಂದಿಷ್ಟು BJP ಲೀಡರ್ಸ್ಗಳು ಏನೋ ಕರ್ನಾಟಕಕ್ಕೆ ಆಗೋಯ್ತು, ಏನೋ ದೊಡ್ಡದು ಬಂದ್ಬಿಟ್ಟಿದೆ ಅನ್ನೋ ಥರ ಪ್ರೊಜೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಇದರಿಂದ ನಿಜವಾಗ್ಲೂ ಕರ್ನಾಟಕಕ್ಕೆ ಉಪಯೋಗ ಆಗ್ತಾ ಇದೆಯಾ ಅನ್ನೋದನ್ನ ನಾವು ಕನ್ನಡಿಗರು ನೋಡಬೇಕಾಗತ್ತೆ. ಈ ವಿಚಾರದಲ್ಲಿ ನೋಡಿದಾಗ ಈ 2 ಟ್ರೈನ್ ಏನಿದೆ, ಬೆಂಗಳೂರಿನಿಂದ ಹೈದರಾಬಾದು ಅಥವಾ ಬೆಂಗಳೂರಿನಿಂದ ಚೆನ್ನೈ, ಈ 2 ಟ್ರೈನನ್ನು ನೋಡಿಸಿದಾಗ ಬೆಂಗಳೂರಿನಿಂದ ಹೈದರಾಬಾದ್ ಹೋಗೋ ಟ್ರೈನು ಕೆಲವು ಕಿಲೋಮೀಟ್ರ್ ಮಾತ್ರ ಕರ್ನಾಟಕದಲ್ಲಿ ಓಡುತ್ತೆ. ಹಾಗೇನೆ ಬೆಂಗಳೂರಿನಿಂದ ಚೆನ್ನೈಗೆ ಹೋಗೋ ಟ್ರೈನ್ ಕೂಡ ಕೆಲವು ಕಿಲೋಮೀಟರ್ಗಳು ಮಾತ್ರ ಕರ್ನಾಟಕದಲ್ಲಿ ಓಡುತ್ತೆ. ಮತ್ತು ಇಲ್ಲಿ ನಿಲುಗಡೆ ಆಗೋದು ಕೂಡ ಕೆಲವು ಸ್ಟೇಷನ್ನಲ್ಲಿ. ಹೀಗಾಗಿ ಇದರ ಉಪಯೋಗದ ಏನಾಗುತ್ತೆ ಅನ್ನೋದು ಅದು ಹೊರ ರಾಜ್ಯಕ್ಕೆ ಆಗುತ್ತೆ ಹೊರತುನೇ ಕರ್ನಾಟಕಕ್ಕೆ ಆಗಲ್ಲ. ವಿಚಾರ ಇಷ್ಟಿರಬೇಕಾದ್ರೆ ಈ BJPಯವರು ಅದು ಯಾವ ಮುಖ ಹಿಡ್ಕೊಂಡು ಕರ್ನಾಟಕಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕರ್ನಾಟಕಕ್ಕೆ ಉಪಯೋಗ ಆಗಬೇಕು ಅನ್ನೋದಾಗಿದ್ದರೆ ಇವರು ಹೈ ಸ್ಪೀಡ್ ಟ್ರೈನ್ನ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ, ಬೆಂಗಳೂರಿನಿಂದ ಮಂಗಳೂರಿಗೆ, ಬೆಂಗಳೂರಿನಿಂದ ಬೆಳಗಾವಿಗೆ ಅಥವಾ ಬೆಂಗಳೂರಿನಿಂದ ಗುಲ್ಬರ್ಗಾಗೆ ಬಿಡೋದಕ್ಕೆ ಪ್ರಯತ್ನ ಮಾಡಿಸಿರೋರು.